ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜಕಾರಣಕ್ಕೆ ಬರೋಣ ಸರ್. ರಾಜಕಾರಣದ ಬಗ್ಗೆ ಮಾತನಾಡೋಣ. ಹೆಂಗ್ ನಡೀತಿದೆ 2.0 ಸರ್ಕಾರ? ಈಗ ಸಿದ್ದರಾಮಯ್ಯನವರು ಕೂಡ ಭಾಳ ಅತ್ಯುತ್ತಮವಾಗಿ 8 ವರ್ಷಗಳ ಕಾಲ ಸುದೀರ್ಘ ರಾಜಕೀಯ ಮಾಡೋದಲ್ಲದೆ ಅತಿ ಹೆಚ್ಚು ಬಡ್ಜೆಟನ್ನು ಮಂಡನೆ ಮಾಡಿದಂಥ ಕೀರ್ತಿ ಇಡೀ ಭಾರತದಲ್ಲಿ ಒಬ್ಬವರು. ಅವ್ರು ಎಂತೆಂಥ ಹೆಸರು ಬಂತು, ಭಾಗ್ಯಗಳ ರಾಜ, ಅನ್ನರಾಮಯ್ಯ, ಮತ್ತು ಒಂದು ವರ್ಗಕ್ಕಲ್ಲ ಅಂಥ ಬಡ್ಜೆಟ್ಗಳು ಕೊಡೋ ಮೂಲಕ ಕರ್ನಾಟಕ ರಾಜ್ಯ ಅನೇಕ ವಿಷಯಗಳಲ್ಲಿ ಇವತ್ತು ಕೂಡ ಮೊದಲನೇ ಸ್ಥಾನದಲ್ಲಿದೆ. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಾನು MSc ಸ್ಟ್ಯಾಟಿಸ್ಟಿಕ್ಸ್ ಓದಿರೋರು. ಇವತ್ತಿಗೂ ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ಕರ್ನಾಟಕ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ. ಇದಕ್ಕೆ ಬರೋದಕ್ಕೆ ಕಾರಣ ಏನು ಅಂದರೆ ಕಾಂಗ್ರೆಸ್ಸಿನ ಅಧಿಕಾರ. ಅದಾದ ಮೇಲೆ ನಮ್ಮ ವ್ಯವಸ್ಥೆಯಲ್ಲಿ ನಡೆದಂತೆ ನುಡಿದಂತೆ ನಡೆದ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ. ಅದು BJPಯವರು ಎಂತೆಂಥ ಕೆಲಸ ಕೊಟ್ಟರು. ಇವತ್ತು ಮಾತುಕತೆ ಆಗಿದ್ರ ಬಗ್ಗೆ ಗೊತ್ತಾಯ್ತಾ ಅಥವಾ ಅಧಿಕಾರ ಪೂರ್ವಕ್ಕಿಂತಲೂ ಕೂಡ ಈ ಮಾತು ಹೇಳಿದ್ರಲ್ಲ ಸಿದ್ದರಾಮಯ್ಯ, ಹೈಕಮಾಂಡ್ ಹೇಳಿದ ತಕ್ಷಣ ಬಿಡ್ತೀನಿ ಅಂತ ಹೇಳಿದ್ರು. ಒಂದೇ ದಿವಸಕ್ಕೆ ಬಿಟ್ರಲ್ಲ. ಯಾವ ಮಾತುಕತೆನೇ ಆಗಿಲ್ಲ ಅಂತಿದ್ರು. ಅದು ಬೇರೆ. ಮಾತುಕತೆ ಆಗಿತ್ತು ಬಿಟ್ಟಿತ್ತು ಅನ್ನೋದಕ್ಕಿಂತ ಒಂದು ಚೇಂಜ್ ಆಗಬೇಕು ಅಂದಾಗ ಅವ್ರು ನಡ್ಕೊಂಡು ರೀತಿ ಇದೆಯಲ್ಲ, ಅದನ್ನು ನಾವು ಯೋಚನೆ ಮಾಡಬೇಕು. ಪಂಚಾಯತಿ ಚೇರ್ಮನ್ಗಳ ಅಧ್ಯಕ್ಷ ಸ್ಥಾನವೇ ಬಿಡೋದಿಲ್ಲ ಅಂದರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಅದೇ ಯಡಿಯೂರಪ್ಪನವ್ರು ಆದಿ ಬೀದಿ ರಂಪ ಮಾಡಲಿಲ್ವಾ? ಬೇರೆ ರಾಜ್ಯಗಳಲ್ಲಿ ಟ್ರಾನ್ಸ್ಫರ್ ಆಗಿದೆಯಾ? ಆದರೆ ಕರ್ನಾಟಕ ರಾಜ್ಯ ಇದರಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ನಾವೆಲ್ಲ ಒಂದು ಕೋಟಿ ನಮಸ್ಕಾರ ಹೇಳ್ತೀವಿ. ಒಳ್ಳೆಯ ಥರದಲ್ಲಿ ಅವರು ಟ್ರಾನ್ಸ್ಫರ್ ಮಾಡಿದ್ರು. ಮಾಡಾದಮೇಲೆ ಈ 30 ದಿನಗಳಲ್ಲಿ ಮಾನ್ಯ DK ಶಿವಕುಮಾರ್ ಅವರು ನಡೆದು ಬರ್ತಾ ಇರ್ತಕ್ಕಂಥ ದಾರಿ ನೋಡಿದ್ರೆ ಈ ರಾಜ್ಯವನ್ನು ಒಳ್ಳೆಯ ರೀತಿಯಲ್ಲಿ ಸಿದ್ದರಾಮಯ್ಯನವ್ರು ಬಂದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ. ಮತ್ತು ಇನ್ನೂ ಅತ್ಯುತ್ತಮವಾದ ಸರ್ಕಾರವನ್ನು ಕೊಡ್ತಾರೆ. 24 ಗಂಟೆ ಅದರಲ್ಲಿ 18 ಗಂಟೆ ಕಾಲ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತಿಗೂ ಕೂಡ ಅವರು ನಿಜವಾಗಿಯೂ ಅವರು ಮೊದಲಿಗೆ ಅವ್ರಿಗೆ ಏನೇನು ಅನ್ತಾ ಇದ್ರು ಜನ, ಒಂದೇ ತಿಂಗಳಲ್ಲಿ ಅವ್ರಿಗೆ ಅತ್ಯುತ್ತಮವಾದಂಥ ಸಂದೇಶಗಳು ಬರ್ತಾಯಿವೆ. ಅವರ ರೀತಿ ನೀತಿ ಚೆನ್ನಾಗಿದೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ಒಪ್ತಾ ಇದ್ದಾರೆ.